ಇದು ಒಬ್ಬ ಅದ್ಭುತ ಸ್ನೈಪರ್ ವ್ಯಕ್ತಿ ಕಥೆ. ಇವನು ಕಣ್ಣು ಮುಚ್ಚಿಯೂ ಸಹ ಕಿಲೋಮೀಟರ್ ದೂರದ ಶತ್ರುವನ್ನು ಹೊಡೆದು ಉರುಳಿಸಬಲ್ಲನು. ಈ ಸ್ನೈಪರ್ ವ್ಯಕ್ತಿ ಒಂದು ಕಾಲದಲ್ಲಿ ಸಾಮಾನ್ಯ ಗಣಿತ ಶಿಕ್ಷಕನಾಗಿದ್ದನು. ಈ ವ್ಯಕ್ತಿಗೆ ಯುದ್ಧ ಮತ್ತು ಬಂದೂಕುಗಳು ಇಷ್ಟವಿರಲಿಲ್ಲ. ಆದರೆ ಒಂದು ದಿನ ಏನೋ ಒಂದು ಘಟನೆ ಸಂಭವಿಸಿತು. ಈ ವ್ಯಕ್ತಿಯನ್ನು ಸಾಮಾನ್ಯ ಶಿಕ್ಷಕನಿಂದ ನಿರ್ದಯ ಸ್ನೈಪರ್ ವ್ಯಕ್ತಿಯಾಗಿ ಬದಲಾಯಿಸಿತ್ತು. ಆ ಘಟನೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ಪೂರ್ತಿ ನೋಡಿ. ಈ ಮೂವಿ ಹೆಸರು ಸ್ನೈಪರ್ ದಿ ವೈಟ್ ರೇವನ್. ಈ ಮೂವಿಯು ಉಕ್ರೇನ್ನ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಾರಂಭವಾಗುತ್ತದೆ. ಇಲ್ಲಿ ನಮಗೆ ಒಂದು ಸಣ್ಣ ಮನೆಯನ್ನು ತೋರಿಸ್ತಾರೆ. ಈ ಮನೆಯಲ್ಲಿ ಒಂದು ಕಪಲ್ಸ್ ವಾಸಿಸುತ್ತಿದ್ದಾರೆ ಮತ್ತೆ ಸಂತೋಷದ ಜೀವನ ನಡೆಸುತ್ತಿದ್ದಾರೆ. ಈ ವ್ಯಕ್ತಿಯ ಹೆಸರು ಮಿಕೋಲಾ ಮತ್ತು ಇವನ ಹೆಂಡತಿಯ ಹೆಸರು ನಾಸ್ತಿಯಾ. ನಾಸ್ತಿಯಾ ಚಿತ್ರಗತಿ ಮತ್ತೆ ವಿವಿಧ ಪ್ರತಿಮೆಗಳನ್ನು ಮರದಿಂದ ಕೆತ್ತುತ್ತಾಳೆ. ಮಿಕೋಲಾ ಒಬ್ಬ ಶಿಕ್ಷಕ ಮತ್ತೆ ಹತ್ತಿರದ ಶಾಲೆಯಲ್ಲಿ ಮಕ್ಕಳಿಗೆ ಗಣಿತವನ್ನು ಕಲಿಸುತ್ತಾನೆ. ಮಿಕೋಲಾ ತುಂಬಾ ಒಳ್ಳೆಯ ಶಿಕ್ಷಕ ಮತ್ತೆ ಚೆನ್ನಾಗಿ ಪಾಠ ಮಾಡ್ತಾನೆ. ಇದರಿಂದ ಎಲ್ಲಾ ಮಕ್ಕಳು ತುಂಬಾ ಸಂತೋಷವಾಗಿ ಇದ್ದರು. ಆದ್ರೆ ಒಬ್ಬ ಸ್ಟೂಡೆಂಟ್ಗೆ ಮಿಕೋಲಾ ಕಂಡ್ರೆ ಆಗ್ತಿರಲ್ಲ. ಇವನ ಹೆಸರು ಮೈಕ್. ಮೈಕ್ ತುಂಬಾ ಕೆಟ್ಟು ಹುಡುಗನಾಗಿದ್ದ. ಇವನು ಪ್ರತಿದಿನ ಮಿಕೋಲಾಗೆ ತೊಂದರೆ ಮಾಡ್ತಿದ್ದ. ಮೈಕ್ ಶ್ರೀಮಂತ ಕುಟುಂಬದಿಂದ ಬಂದವನು, ಆದರೆ ಮಿಕೋಲಾ ಬಡವ. ಇದರಿಂದ ಮೈಕಿಗೆ ಮಿಕೋಲಾ ಹಾಕೊಂಡಿದ್ದ ಬಟ್ಟೆ ಮತ್ತೆ ಲುಕ್ಸ್ ಮೈಕಿಗೆ ಇಷ್ಟ ಇರಲಿಲ್ಲ. ಮತ್ತೆ ಮೈಕ್ ಮಿಕೋಲಾ ಮೇಲೆ ಕಮೆಂಟ್ ಕೂಡ ಪಾಸ್ ಮಾಡ್ತಿದ್ದ. ಯಾಕಂದ್ರೆ ಮಿಕೋಲಾಗೆ ಕೋಪ ಬಂದು ತನ್ನ ಮೇಲೆ ಹಲ್ಲೆ ಮಾಡಿದ್ರೆ ಪ್ರಿನ್ಸಿಪಲಿಗೆ ಕಂಪ್ಲೇಂಟ್ ಮಾಡಿ ಮಿಕೋಲಾನ ಶಾಲೆಯಿಂದ ಹೊರಹಾಕಬಹುದು ಅಂತ. ಆದ್ರೆ ಮಿಕೋಲಾ ತುಂಬಾ ಶಾಂತ ವ್ಯಕ್ತಿ. ಇದ್ರಿಂದ ಮೈಕ್ ಮಾತುಗಳು ಮಿಕೋಲಾಗೆ ಎಫೆಕ್ಟ್ ಮಾಡಲಿಲ್ಲ. ಮತ್ತೆ ಮಿಕೋಲಾ ತನ್ನ ಜೀವನದಿಂದ ಸಂತೋಷವಾಗಿದ್ದನು. ಮಿಕೋಲಾ ಮನೆಯಲ್ಲಿ ಟಿವಿ ಮುಂತಾದ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳು ಇರಲಿಲ್ಲ. ಒಂದು ದಿನ ಮಿಕೋಲಾ ಶಾಲೆಯಲ್ಲಿದ್ದಾಗ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿ ಅನೇಕ ಸೈನಿಕರನ್ನು ಕೊಂದಿದ್ದಾರೆ ಮತ್ತೆ ರಷ್ಯಾ ಉಕ್ರೇನ್ ಸುತ್ತುವರೆದಿದ್ದಾರೆ ಅಂತ ತೋರಿಸ್ತಾರೆ. ನಂತರ ಮಿಕೋಲಾ ಮನೆಗೆ ಬಂದಾಗ ನಾಸ್ತಿಯಾ ಗರ್ಭಿಣಿ ಅಂತ ಗೊತ್ತಾಗುತ್ತೆ. ಮಿಕೋಲಾ ಮತ್ತೆ ನಾಸ್ತಿಯಾ ಸಂತೋಷ ಪಡ್ತಾರೆ. ಈಗ ನಮಗೆ ಒಂದು ಮಗು ಹುಟ್ಟುತ್ತೆ ಅಂತ ಇಬ್ರು ಖುಷಿ ಅಲ್ಲಿ ಪಾರ್ಟಿ ಮಾಡ್ತಾರೆ. ನೆಕ್ಸ್ಟ್ ಡೇ ಮಿಕೋಲಾ ನಾಸ್ಟಿಯಾಗೆ ಬಾಯ್ ಹೇಳಿ ಶಾಲೆ ಕಡೆಗೆ ಸೈಕಲ್ ನಲ್ಲಿ ಹೋಗ್ತಾನೆ. ಹೋಗುವಾಗ ಮಿಕೋಲಾಗೆ ದಾರಿಯಲ್ಲಿ ವಿಭಿನ್ನ ಮಿಲಿಟರಿ ಸೂಟ್ ಅಲ್ಲಿ ನಿಂತು ಸಿಗರೇಟ್ ಹಚ್ಚುತ್ತಿದ್ದ ಇಬ್ಬರು ಸೈನಿಕರನ್ನು ನೋಡ್ತಾನೆ. ಆ ಮಿಲಿಟರಿ ಸೂಟ್ ಯಾವುದೇ ಉಕ್ರೇನಿಯನ್ ಸೈನಿಕರ ಮಿಲಿಟರಿ ಸೂಟ್ ಅಂತ ಇರಲಿಲ್ಲ. ಇದು ಮಿಕೋಲಾಗೆ ಸ್ವಲ್ಪ ವಿಚಿತ್ರವೆನಿಸಿತು. ಆದರೆ ಬಹುಶಃ ಸರ್ಕಾರ ಸೈನಿಕರ ಮಿಲಿಟರಿ ಸೂಟ್ ಬದಲಾಯಿಸಿರಬಹುದು ಎಂದು ಮಿಕೋಲಾ ಭಾವಿಸಿದನು. ಆದ್ದರಿಂದ ಮಿಕೋಲಾ ಅವರ ಕಡೆ ಹೆಚ್ಚು ಗಮನ ಹರಿಸಲಿಲ್ಲ ಮತ್ತೆ ಬೇಗ ಶಾಲೆಗೆ ಬಂದು ತಲುಪ್ತಾನೆ. ಆದರೆ ಸ್ಕೂಲ್ ಒಳಗೆ ಪ್ರವೇಶಿಸಿದಾಗ ಕ್ಲಾಸ್ ರೂಮ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರುವುದನ್ನು ನೋಡಿದನು. ಒಂದೇ ಒಂದು ಮಗು ಶಾಲೆಗೆ ಬಂದಿರಲಿಲ್ಲ. ಇದು ಮಿಕೋಲಾಗೆ ಆತಂಕವನ್ನುಂಟು ಮಾಡಿತು. ನಂತರ ಮಿಕೋಲಾ ಟಿವಿಯಲ್ಲಿ ನ್ಯೂಸ್ ನೋಡಿದಾಗ ರಷ್ಯಾದ ಸೈನಿಕರು ಉಕ್ರೇನ್ ಅನ್ನು ವಶಪಡಿಸಿಕೊಳ್ಳಲು ಉಕ್ರೇನ್ ಅನ್ನು ಪ್ರವೇಶಿಸಿದ್ದಾರೆ ಅಂತ. ಈಗ ಮಿಕೋಲಾಗೆ ಅರ್ಥ ಆಗುತ್ತೆ ರಸ್ತೆಯಲ್ಲಿ ನೋಡಿದ ಸೈನಿಕರು ವಾಸ್ತವವಾಗಿ ರಷ್ಯಾದ ಸೈನಿಕರು ಅಂತ. ಇದನ್ನು ಯೋಚಿಸುತ್ತಾ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ತನ್ನ ಹೆಂಡತಿ ನಾಸ್ಟಿಯಾ ಬಗ್ಗೆ ಚಿಂತಿತನಾಗುತ್ತಾನೆ. ಮಿಕೋಲಾ ತಕ್ಷಣ ತನ್ನ ಸೈಕಲ್ ಹತ್ತಿ ಮನೆಯ ಕಡೆಗೆ ಓಡಿದನು. ಆದರೆ ತುಂಬಾ ತಡವಾಗಿತ್ತು. ಮಿಕೋಲಾ ಮನೆಗೆ ಬಂದಾಗ ಇಬ್ಬರು ರಷ್ಯಾದ ಸೈನಿಕರು ನಾಸ್ತಿಯಾಗೆ ಹೊಡಿತಿದ್ದರು. ಮಿಕೋಲಾ ತನ್ನ ಹೆಂಡತಿಯನ್ನು ಹುಡಿಸಲು ಪ್ರಯತ್ನಿಸಿದನು. ಆದರೆ ರಷ್ಯಾದ ಸೈನಿಕರು ಮಿಕೋಲಾಗೆ ತುಂಬಾ ಹೊಡಿತಾರೆ. ಮಿಕೋಲಾ ದಯವಿಟ್ಟು ನನ್ನ ಹೆಂಡತಿಯನ್ನು ಹೊಡೆಯಬೇಡಿ, ಅವಳು ಗರ್ಭಿಣಿ ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ಸೈನಿಕರು ಮಿಕೋಲಾ ಮಾತನ್ನು ಕೇಳಲಿಲ್ಲ ಮತ್ತೆ ಇಬ್ಬರನ್ನು ಹೊಡಿತಾನೆ ಇದ್ದರು. ಸ್ವಲ್ಪ ಸಮಯದ ನಂತರ ಒಬ್ಬ ರಷ್ಯಾದ ಸೈನಿಕ ಮಿಕೋಲಾ ಮನೆನ ಚೆಕ್ ಮಾಡ್ತಾನೆ. ಉಪಯೋಗದ ವಸ್ತು ಸಿಗದಿದ್ದಾಗ ರಷ್ಯಾದ ಸೈನಿಕ ಕೋಪಗೊಂಡು ಮನೆಗೆ ಬೆಂಕಿ ಹಚ್ಚಿ ಹೋಗ್ತಾ ಇರಬೇಕಾದ್ರೆ ತನ್ನ ಮನೆ ಉರಿಯುತ್ತಿರುವುದನ್ನು ನೋಡಿ ನಾಸ್ಟಿಯಾ ಕೋಪಗೊಂಡು ಕಲ್ಲನ್ನು ಎತ್ತಿಕೊಂಡು ರಷ್ಯಾದ ಸೈನಿಕರ ಮೇಲೆ ದಾಳಿ ಮಾಡ್ತಾಳೆ. ಇದನ್ನು ನೋಡಿದ ಸೈನಿಕನೊಬ್ಬ ಗುಂಡು ಹಾರಿಸಿ ನಾಸ್ಟಿಯಾನನ್ನು ತಕ್ಷಣವೇ ಸಾಯಿಸ್ತಾನೆ. ತನ್ನ ಹೆಂಡತಿ ಸಾಯುವುದನ್ನು ನೋಡಿ ಮಿಕೋಲಾಗೆ ಆಕಾಶನೇ ತಲೆ ಮೇಲೆ ಬೀಳೋ ತರ ಆಗುತ್ತೆ. ಮಿಕೋಲಾ ನಾಸ್ಟಿಯಾ ಹತ್ತಿರ ಹೋಗಿ ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ತುಂಬಾನೇ ಅಳುತ್ತಾನೆ. ಕೆಲವು ಗಂಟೆಗಳ ನಂತರ ಇಬ್ಬರು ಉಕ್ರೇನಿಯನ್ ಸೈನಿಕರು ಮಿಕೋಲಾ ಬಳಿಗೆ ಬಂದರು. ಮಿಕೋಲಾ ಹೆಂಡತಿ ಸತ್ತಿರುವುದನ್ನು ನೋಡಿ ಅವರಿಗೂ ದುಃಖ ಆಗುತ್ತೆ. ನಂತರ ಉಕ್ರೇನ್ ಸೈನಿಕರು ನಾಸ್ಟಿಯಾಗಾಗಿ ಸಮಾಧಿಯನ್ನು ಅಗೆಯಲು ಪ್ರಾರಂಭಿಸಿದರು. ಸಮಾಧಿ ಅಗೆದ ನಂತರ ಮಿಕೋಲಾ ತನ್ನ ಹೆಂಡತಿಯನ್ನು ಬಿಟ್ಕೊಡುತ್ತಾನೆ. ತನ್ನ ಹೆಂಡತಿಯ ಮರಣದ ನಂತರ ಮಿಕೋಲಾ ಸಂಪೂರ್ಣವಾಗಿ ಹೊಡೆದು ಹೋಗಿದ್ದ. ಈಗ ಮಿಕೋಲಾ ಸಂಪೂರ್ಣವಾಗಿ ಒಂಟಿಯಾಗಿದ್ದನು. ಆ ರಷ್ಯಾದ ಸೈನಿಕರು ಮಿಕೋಲಾನ ಹೆಂಡತಿಯನ್ನು ಕೊಂದಿದ್ದಲ್ಲದೆ ಒಂದು ಹುಟ್ಟಲಿರುವ ಮಗು ಮತ್ತೆ ಮನೆಯನ್ನು ಸಹ ಸುಟ್ಟು ಹಾಕಿದರು. ಆದ್ದರಿಂದ ಮಿಕೋಲಾ ಈಗ ಸೇಡಿನ ಬೆಂಕಿಯಲ್ಲಿ ಉರಿಯುತ್ತಿದ್ದನು. ಮತ್ತೆ ತನ್ನ ಹೆಂಡತಿಯ ಮೇಲೆ ಗುಂಡು ಹಾರಿಸಿದ ರಷ್ಯಾದ ಸೈನಿಕನನ್ನು ಯಾವುದೇ ರೀತಿಯಲ್ಲಿ ಕೊಲ್ಲಬೇಕಿತ್ತು. ಆ ಸೈನಿಕನ ಮೇಲೆ ಸೇಡು ತೀರಿಸಿಕೊಳ್ಳಲು ಒಂದೇ ದಾರಿ ಇರೋದು ಉಕ್ರೇನಿಯನ್ ಸೈನಿಕರೊಂದಿಗೆ ಸೇರುವುದು. ಆದ್ದರಿಂದ ಮಿಕೋಲಾ ಆ ಇಬ್ಬರು ಸೈನಿಕರನ್ನು ಕೇಳ್ಕೋತಾನೆ. ನಾನು ಕೂಡ ಉಕ್ರೇನಿಯನ್ ಸೈನ್ಯಕ್ಕೆ ಸೇರಲು ಬಯಸ್ತೇನೆ ಅಂತ ಹೇಳ್ತಾನೆ. ಹೊರಡುವ ಮೊದಲು ಮಿಕೋಲಾ ತನ್ನ ಹೆಂಡತಿಯ ಕೈಗಳಿಂದ ಮಾಡಿದ ಒಂದು ಸಣ್ಣ ಪ್ರತಿಮೆಯನ್ನು ತೆಗೆದುಕೊಳ್ಳುತ್ತಾನೆ. ಇದನ್ನು ನಾಸ್ತಿಯಾ ಮಿಕೋಲಾ ರಕ್ಷಣೆಗಾಗಿ ಮಾಡಿದಳು. ಇವರು ಮಿಲಿಟರಿ ಬೇಸ್ಗೆ ಬಂದಾಗ ಕಮಾಂಡರ್ ಮಿಕೋಲಾನನ್ನು ನೋಡಿ ಇಬ್ಬರು ಸೈನಿಕರ ಮೇಲೆ ಕೋಪಗೊಂಡು ಮಿಕೋಲಾನನ್ನು ಸೈನ್ಯಕ್ಕೆ ಸೇರಿಸಲು ನಿರಾಕರಿಸುತ್ತಾನೆ. ಯಾಕಂದ್ರೆ ಮಿಕೋಲಾ ಒಬ್ಬ ಸೀಕ್ರೆಟ್ ಏಜೆಂಟ್ ಆಗಿರುವ
ಇರ್ಬೋದು ಅಂತ. ನಂತರ ಕಮಾಂಡರ್ ಇಬ್ಬರು ಸೈನಿಕರಿಂದ ಮಿಕೋಲಾ ಬಗ್ಗೆ ವಿವರ ಪಡಿತಾನೆ. ಮತ್ತೆ ಮಿಕೋಲಾ ಅವನಿಗೆ ಪೂರ್ಣ ಕಥೆಯನ್ನು ಹೇಳುತ್ತಾನೆ. ರಷ್ಯಾದ ಸೈನಿಕರು ನನ್ನ ಹೆಂಡತಿಯನ್ನು ಕ್ರೂರವಾಗಿ ಕೊಂದು ನನ್ನ ಮನೆಯನ್ನು ಸುಟ್ಟು ಹಾಕಿದರು. ಆದ್ದರಿಂದ ಈಗ ನನಗೆ ಬದುಕಲು ಯಾವುದೇ ಕಾರಣವಿಲ್ಲ. ರಷ್ಯಾದ ಸೈನಿಕರನ್ನು ಕೊಂದು ಈ ದೇಶವನ್ನು ಸ್ವತಂತ್ರಗೊಳಿಸಲು ಬಯಸುತ್ತೇನೆ ಅಂತ ಹೇಳಿ ಮಿಕೋಲಾ ತನ್ನ ಮನಸ್ಸಿನ ಮಾತು ಕಮಾಂಡರ್ಗೆ ಅರ್ಥ ಮಾಡಿಕೊಡುತ್ತಾನೆ. ಇದನ್ನು ಕೇಳಿದ ಕಮಾಂಡರ್ ಮಿಕೋಲಾನ ಉಕ್ರೇನಿಯನ್ ಸೈನ್ಯಕ್ಕೆ ಸೇರಿಸಿಕೊಳ್ಳಲು ಒಪ್ಪುತ್ತಾನೆ. ಮತ್ತೆ ಮಿಕೋಲಾಗೆ ನೆಕ್ಸ್ಟ್ ಡೇ ಟ್ರೈನಿಂಗ್ ಪ್ರಾರಂಭವಾಗುತ್ತದೆ. ಈಗ ಮಿಕೋಲಾ ಸಾಮಾನ್ಯ ವ್ಯಕ್ತಿಯಾಗಿದ್ದರಿಂದ ಇವನಿಗೆ ಟ್ರೈನಿಂಗ್ ಕಷ್ಟವಾಗಿತ್ತು. ಮಿಕೋಲಾ ತನ್ನ ಜೀವನದುದ್ದಕ್ಕೂ ಗಣಿತವನ್ನು ಅಧ್ಯಯನ ಮಾಡಿದ್ದನು ಮತ್ತು ಗನ್ಸ್ ಬಗ್ಗೆ ಏನೂ ತಿಳಿದಿರಲಿಲ್ಲ. ಎಲ್ಲಾ ಸೈನಿಕರು ಗನ್ ಜೋಡಿಸುತ್ತಿದ್ದಾಗ ಮಿಕೋಲಾ ಅವರಿಗಿಂತ ಹೆಚ್ಚು ನಿಧಾನವಾಗಿದ್ದನು. ಮತ್ತೆ ಗನ್ ಜೋಡಿಸಿದ ಕೊನೆಯವನು ಮಿಕೋಲಾ. ಇದನ್ನು ನೋಡಿದ ಕಮಾಂಡರ್ ಮಿಕೋಲಾ ಎಂದಿಗೂ ಉತ್ತಮ ಸೈನಿಕನಾಗುವುದಿಲ್ಲ ಅಂತ ಭಾವಿಸ್ತಾನೆ. ಅದೇ ಮಿಕೋಲಾ ಬಿಟ್ಟುಕೊಡ್ಲಿಲ್ಲ. ಮತ್ತೆ ತನ್ನ ಟ್ರೈನಿಂಗ್ ಕಡೆ ಗಮನ ಕೊಡ್ತಾನೆ. ಟ್ರೈನಿಂಗ್ ಸಮಯದಲ್ಲಿ ಒಂದು ರಾತ್ರಿ ಮಿಕೋಲಾ ತನ್ನ ಕಮಾಂಡರ್ಗೆ ನನ್ನ ಮಿಕೋಲಾ ಎಂದು ಕರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾನೆ. ಯಾಕಂದ್ರೆ ನನ್ನ ಕೋಲ್ಡ್ ನೇಮ್ ಬಂದು ರೇವನ್ ಅಂತ ಕರೀರಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ಮಿಕೋಲಾನ ನೋಡಿ ನಗುತ್ತಾರೆ. ಮತ್ತೆ ಕಮಾಂಡರ್ ಹೇಳ್ತಾರೆ, ಕೋಲ್ಡ್ ನೇಮ್ ಸುಲಭವಾಗಿ ಸಿಗೋದಿಲ್ಲ, ತುಂಬಾ ಕಷ್ಟ ಪಡಬೇಕು. ಮತ್ತೆ ಒಬ್ಬ ಸೈನಿಕ ತನ್ನ ದೇಶಕ್ಕಾಗಿ ಮಹತ್ವದ ಸಾಧನೆಯನ್ನು ಮಾಡಬೇಕು, ಆಗ್ಲೇ ಕೋಲ್ಡ್ ನೇಮ್ ಸಿಗೋದು ಅಂತ. ಮಿಕೋಲಾ ಈ ಮಾತುಗಳನ್ನು ನೆಗೆಟಿವ್ ವಿ ಅಲ್ಲಿ ತಗೊಳ್ಳಿಲ್ಲ. ಮತ್ತೆ ಇನ್ನೂ ಹೆಚ್ಚು ಟ್ರೈನಿಂಗ್ ಮಾಡಲು ಪ್ರಾರಂಭಿಸಿದನು. ರಾತ್ರಿಯಲ್ಲಿ ಎಲ್ಲರೂ ನಿದ್ದೆ ಮಾಡುವಾಗಲೂ ಮಿಕೋಲಾ ತನ್ನ ಗನ್ ಅಸೆಂಬಲ್ ಮಾಡುತ್ತಿದ್ದ. ಒಂದು ದಿನ ಕಮಾಂಡರ್ ಎಲ್ಲಾ ಸೈನಿಕರಿಗೆ, ನಮ್ಮಲ್ಲಿ ಸ್ನೈಪರ್ಗಳ ಕೊರತೆ ಇದೆ, ಮತ್ತೆ ರಷ್ಯನ್ನರ ವಿರುದ್ಧ ಹೋರಾಡಬೇಕು ಅಂದ್ರೆ ಸ್ನೈಪರ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ ಅಂತ ಹೇಳಿ, ಕಮಾಂಡರ್ ನಿಮ್ಮಲ್ಲಿ ಎಷ್ಟು ಮಂದಿ ಸ್ನೈಪರ್ಗಳಾಗಲು ಬಯಸ್ತೀರಾ ಅಂತ ಕೇಳ್ತಾರೆ. ಇದನ್ನು ಕೇಳಿ ಕೆಲವು ಸೈನಿಕರು ಎದ್ದು ನಿಲ್ತಾರೆ. ಮತ್ತೆ ಮಿಕೋಲಾ ಕೂಡ ಎದ್ದು ನಿಂತ್ಕೋತಾನೆ. ಮಿಕೋಲಾ ಕೂಡ ಸ್ನೈಪರ್ ಆಗಲು ಬಯಸ್ತಾನೆ. ಮಿಕೋಲಾನ ನೋಡಿ ಎಲ್ಲಾ ಸೈನಿಕರು ನಗುತ್ತಾರೆ. ಮತ್ತೆ ಕಮಾಂಡರ್ ಮಿಕೋಲಾನ ನೋಡಿ, ನೀನು ಇನ್ನೂ ಸ್ನೈಪರ್ ಆಗಲು ಸಿದ್ಧವಾಗಿಲ್ಲ, ನೀನು ಗನ್ನ ಸರಿಯಾಗಿ ಅಸೆಂಬಲ್ ಮತ್ತು ಡಿಸ್ ಅಸೆಂಬಲ್ ಮಾಡಲು ಬರೋದಿಲ್ಲ, ಸ್ನೈಪರ್ ಆಗುವುದಂತೂ ಖಂಡಿತ ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ. ಇದನ್ನ ಕೇಳಿ ಮಿಕೋಲಾ, ನಾನು ಒಬ್ಬ ಒಳ್ಳೆ ಸ್ನೈಪರ್ ಆಗಬಲ್ಲೆ, ನನ್ನ ಸಾಮರ್ಥ್ಯ ನಿಮಗೆ ಅರ್ಥ ಮಾಡಿಸಲು ನನಗೆ ಒಂದೇ ಒಂದು ಅವಕಾಶ ಕೊಡಿ ಅಂತ ಮಿಕೋಲಾ ಹೇಳ್ತಾನೆ. ಇದನ್ನು ಕೇಳಿ ಕಮಾಂಡರ್ ಮಿಕೋಲಾಗೆ, ಸರಿ, ನೀನು ಈ ಗನ್ನ ಕೇವಲ 20 ಸೆಕೆಂಡುಗಳಲ್ಲಿ ಅಸೆಂಬಲ್ ಮಾಡಬೇಕು ಅಂತ ಹೇಳ್ತಾರೆ. ತನ್ನನ್ನ ತಾನು ಸಾಬೀತು ಮಾಡ್ಕೊಳ್ಳಕ್ಕೆ ಮಿಕೋಲಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗನ್ನ ಬೇಗನೆ ಡಿಸ್ ಅಸೆಂಬಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡ್ತಾನೆ. ಅದು ಕೇವಲ 18 ಸೆಕೆಂಡುಗಳು ಮಾತ್ರ ತೆಗೆದುಕೊಳ್ಳುತ್ತಾನೆ. ಮಿಕೋಲಾನ ಸ್ಪೀಡ್ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಹಿಂದೆ ಮಿಕೋಲಾನ ನೋಡಿ ನಗ್ತಿದ್ರು, ಈಗ ಮಿಕೋಲಾಗಾಗಿ ಚಪ್ಪಾಳೆ ಹೊಡಿತಾರೆ. ಕಮಾಂಡರ್ ಕೂಡ ಇಂಪ್ರೆಸ್ ಆಗ್ತಾರೆ. ಮತ್ತೆ ಮಿಕೋಲಾನ ಸಾಮರ್ಥ್ಯ ನೋಡಿ ಸ್ನೈಪರ್ ಟ್ರೈನಿಂಗ್ ಗೆ ಕಳಿಸ್ತಾರೆ. ಮಿಕೋಲಾ ಸ್ನೈಪರ್ ಟ್ರೈನಿಂಗ್ ಗ್ರೌಂಡ್ ಹತ್ತಿರ ಬರ್ತಾನೆ. ಟ್ರೈನಿಂಗ್ ಸಮಯದಲ್ಲಿ ಮಿಕೋಲಾಗೆ ಹಳೆ ಟೆಕ್ನಾಲಜಿ ಗನ್ನ ಕೊಡ್ತಾರೆ, ಆದರೆ ಬೇರೆ ಸೈನಿಕರಿಗೆ ಹೊಸ ಟೆಕ್ನಾಲಜಿ ಗನ್ನ ಕೊಡ್ತಾರೆ. ಇದನ್ನ ನೋಡಿ ಮಿಕೋಲಾ ಟ್ರೈನಿಂಗ್ ಕಮಾಂಡರ್ ಹತ್ತಿರ ನನಗೂ ಹೊಸ ಟೆಕ್ನಾಲಜಿ ಗನ್ನ ಕೊಡಿ ಅಂತ ಕೇಳ್ತಾನೆ. ಟ್ರೈನಿಂಗ್ ಕಮಾಂಡರ್, ಇಲ್ಲಿ ಹೊಸ ಟೆಕ್ನಾಲಜಿ ಬೇಕಾದ್ರೆ ನೀನು ತನ್ನನ್ನು ತಾನು ಸಾಬೀತುಪಡಿಸಬೇಕು ಎಂದು ಹೇಳುತ್ತಾನೆ. ಈಗ ಮಿಕೋಲಾಗೆ ಬೇರೆ ದಾರಿ ಇಲ್ಲ, ಆದ್ದರಿಂದ ಸಿಕ್ಕದ್ದನ್ನು ತೆಗೆದುಕೊಂಡು ಸುಮ್ನೆ ಇರ್ತಾನೆ. ಟ್ರೈನಿಂಗ್ ಅಲ್ಲಿ ಕಮಾಂಡರ್ ಹೇಳ್ತಾರೆ, ಸ್ನೈಪರ್ ಮುಂದೆ ಯಾವುದೇ ಸಿಚುವೇಶನ್ ಬರಲಿ ತನ್ನ ಜಾಗದಿಂದ 1 ಇಂಚು ಕೂಡ ಅಲ್ಲಾಡೋದಿಲ್ಲ, ತನ್ನ ಗುರಿಯ ಕಡೆನೆ ಗಮನ ಇರುತ್ತೆ ಅಂತ. ನಂತರ ಪ್ರಾಕ್ಟೀಸ್ ಶುರು ಆಗುತ್ತೆ. ಕಮಾಂಡರ್ ಎಲ್ಲರ ಬಳಿ ಶೂಟ್ ಮಾಡ್ತಾರೆ. ತನ್ನ ಜಾಗದಿಂದ ಅಲ್ಲಾಡೋ ಸೈನಿಕರನ್ನು ಸ್ನೈಪರ್ ಟ್ರೈನಿಂಗ್ ಇಂದ ಹೊರಗೆ ಹಾಕ್ತಾರೆ. ವಿಕೋಲಾ ಸರದಿ ಬಂದಾಗ ಮಿಕೋಲಾ ಸ್ವಲ್ಪ ಕೂಡ ಅಲ್ಲಾಡೋದೇ ಇಲ್ಲ, ಮತ್ತೆ ಪೂರ್ತಿ ಗಮನ ಗುರಿಯ ಕಡೆನೆ ಇರುತ್ತೆ. ಇದರಿಂದ ಮಿಕೋಲಾ ಈ ಟೆಸ್ಟ್ ನಲ್ಲಿ ಪಾಸ್ ಆಗ್ತಾನೆ. ಈಗ ಯಾವ ಸೈನಿಕರು ಸ್ನೈಪರ್ ಆಗಿ ಸೆಲೆಕ್ಟ್ ಆಗಿರುತ್ತಾರೋ ಅವರಿಗೆ ನೆಕ್ಸ್ಟ್ ಟೆಸ್ಟ್ ಪ್ರಾರಂಭವಾಗುತ್ತೆ. ಸ್ನೈಪರ್ ಗಳಿಗೆ 1 ಸೆಕೆಂಡ್ ಮಾತ್ರ ಗುರಿಯನ್ನ ತೋರಿಸ್ತಾರೆ, ನಂತರ ಗುರಿಯನ್ನ ಮುಚ್ಚುತ್ತಾರೆ. ಇಲ್ಲಿ ಸ್ನೈಪರ್ ಗುರಿ ಎಲ್ಲಿದೆ ಎಂದು ಅಂದಾಜು ಮಾಡಿ ಹೊಡೆಯಬೇಕು. ಸ್ವಲ್ಪ ಸೈನಿಕರು ಈ ಟೆಸ್ಟ್ ನ ಪಾಸ್ ಮಾಡ್ತಾರೆ, ಆದ್ರೆ ಮಿಕೋಲಾ ಸರದಿ ಬಂದಾಗ ಗುರಿ ತಪ್ಪುತ್ತೆ. ಇದರಿಂದ ಮಿಕೋಲಾ ಈ ಟೆಸ್ಟ್ ಅಲ್ಲಿ ಫೇಲ್ ಆಗ್ತಾನೆ. ಯಾಕಂದ್ರೆ ಮಿಕೋಲಾಗೆ ಕೊಟ್ಟಿರೋ ಗನ್ ಹಳೆಯ ಟೆಕ್ನಾಲಜಿದು. ಇದರಿಂದ ಪರ್ಫೆಕ್ಟ್ ಆಗಿ ಗುರಿ ಹೊಡೆಯೋದು ತುಂಬಾನೇ ಕಷ್ಟ. ಮಿಕೋಲಾಗೆ ಹೊಸ ಟೆಕ್ನಾಲಜಿ ಗನ್ ಕೊಟ್ಟಿದ್ರೆ ಪಕ್ಕಾ ಗುರಿ ತಪ್ತಿರ್ಲಿಲ್ಲ. ನೆಕ್ಸ್ಟ್ ಟ್ರೈನಿಂಗ್ ಸ್ನೈಪರ್ ಗಳಿಗೆ ಇನ್ನೂ ಹೆಚ್ಚು ಚಾಲೆಂಜಿಂಗ್ ಆಗಿತ್ತು. ಫ್ಲೇರ್ ಬೆಳಕಿನಲ್ಲಿ ದೂರದಲ್ಲಿ ಇರೋ ಗುರಿಯನ್ನ ಹೊಡೆಯಬೇಕಾಗಿತ್ತು. ಅದು ರಾತ್ರಿಯ ಸಮಯದಲ್ಲಿ ಕಮಾಂಡರ್ ಫ್ಲೇರ್ ಶೂಟ್ ಮಾಡ್ತಾರೆ. ಎಲ್ಲರೂ ಗುರಿ ಇರೋ ಕಡೆ ಶೂಟ್ ಮಾಡ್ತಾರೆ, ಯಾರು ಕೂಡ ಟಾರ್ಗೆಟ್ ನ ಹಿಟ್ ಮಾಡೋದಿಲ್ಲ. ಎಲ್ಲರೂ ವಾಪಸ್ ಹೋಗುತ್ತಿರಬೇಕಾದ್ರೆ ಗೊತ್ತಾಗುತ್ತೆ ಮಿಕೋಲಾ ಇನ್ನು ಕೂಡ ಬುಲೆಟ್ ಫೈರ್ ಮಾಡಿಲ್ಲ ಅಂತ. ಇಲ್ಲಿ ಮಿಕೋಲಾಗೆ ಫ್ಲೇರ್ ಬೆಳಕಿನಲ್ಲಿ ಡೈರೆಕ್ಟ್ ಆಗಿ ಗುರಿ ಇಡೋದು ಇಂಪಾಸಿಬಲ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕಮಾಂಡರ್ ಫ್ಲೇರ್ ಶೂಟ್ ಮಾಡಿದಾಗ ಮಿಕೋಲಾ ಬುಲೆಟ್ ನ ಫೈರ್ ಮಾಡೋದಿಲ್ಲ. ಫ್ಲೇರ್ ಬೆಳಕಿನಿಂದ ಗುರಿ ಎಷ್ಟು ದೂರ ಇದೆ ಅಂತ ನೋಡ್ಕೋತಾನೆ. ಮತ್ತೆ ತನ್ನ ಗಣಿತದ ಜ್ಞಾನದಿಂದ ಎಷ್ಟು ಡಿಗ್ರಿ ಮೇಲೆ ಶೂಟ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಪರ್ಫೆಕ್ಟ್ ಆಗಿ ಗುರಿನ ಹೊಡಿತಾನೆ. ಇದನ್ನ ನೋಡಿ ಕಮಾಂಡರ್ ಮತ್ತೆ ಎಲ್ಲಾ ಸೈನಿಕರು ಆಶ್ಚರ್ಯ ಪಡ್ತಾರೆ. ಈ ಟೆಸ್ಟ್ ನ ಯಾರು ಕೂಡ ಪಾಸ್ ಮಾಡಿರೋದಿಲ್ಲ, ಬರೀ ಮಿಕೋಲಾ ಮಾತ್ರ ಈ ಟೆಸ್ಟ್ ನ ಪಾಸ್ ಮಾಡೋದನ್ನ ನೋಡಿ ಕಮಾಂಡರ್ ಇಂಪ್ರೆಸ್ ಆಗ್ತಾರೆ. ಮತ್ತೆ ಮಿಕೋಲಾಗೆ ತನ್ನ ಕೋಲ್ಡ್ ನೇಮ್ ರೇವನ್ ಕೊಡ್ತಾರೆ. ಮತ್ತೆ ಹೊಸ ಟೆಕ್ನಾಲಜಿ ಗನ್ ಕೂಡ ಸಿಗುತ್ತೆ. ಇದೇ ತರಹ ದಿನಗಳು ಕಳೆದವು. ಮಿಕೋಲಾ ಪ್ರತಿದಿನ ತುಂಬಾ ಶ್ರದ್ಧೆಯಿಂದ ಟ್ರೈನಿಂಗ್ ಮಾಡ್ತಾ ಇದ್ದ. ಸ್ವಲ್ಪ ದಿನಗಳ ನಂತರ ಟ್ರೈನಿಂಗ್ ರಿಸಲ್ಟ್ ಬರುತ್ತೆ.
ಆಗುತ್ತೆ. ಕರ್ನಲ್ ಮಿಕೋಲಾಗೆ ಸಲ್ಯೂಟ್ ಮಾಡಿ ಹೇಳ್ತಾನೆ, ನೀನು ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದೀಯಾ ಅಂತ. ನಂತರ ಕರ್ನಲ್ ಮಿಕೋಲಾ ಹತ್ತಿರ ಬಂದು, ಮಿಕೋಲಾಗೆ ಸಾಮಾನ್ ಪ್ಯಾಕ್ ಮಾಡ್ಕೋ, ಯಾಕಂದ್ರೆ ಒಂದು ಮಿಷನ್ಗೆ ಹೋಗಬೇಕು, ಮಾಹಿತಿ ಬಂದಿದೆ, ಕೆಲವು ರಷ್ಯಾದ ಸೈನಿಕರು ಒಂದು ಚೆಕ್ ಪಾಯಿಂಟ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ತಾನೆ. ನಿಜವಾದ ಕಥೆ ಇಲ್ಲಿಂದ ಶುರುವಾಗುತ್ತೆ. ಮಿಕೋಲಾ ಟೀಮ್ ಫಾಸ್ಟ್ ಆಗಿ ಲೊಕೇಶನ್ ಹತ್ತಿರ ಬರ್ತಾರೆ ಮತ್ತೆ ತಮ್ಮ ಗುರಿಯನ್ನ ಶತ್ರು ಕಡೆ ಲಾಕ್ ಮಾಡ್ಕೋತಾರೆ. ರಷ್ಯಾದ ಸೈನಿಕರನ್ನ ಸಾಯಿಸೋ ಅಷ್ಟ್ರಲ್ಲಿ ಮಿಕೋಲಾ ಟೀಮ್ ನೋಡ್ತಾರೆ, ದೂರದಿಂದ ಒಂದು ಕಾರ್ ಚೆಕ್ ಪೋಸ್ಟ್ ಕಡೆ ಬರ್ತಿರುತ್ತೆ. ಇದನ್ನ ನೋಡಿ ಕರ್ನಲ್ ಶೂಟ್ ಮಾಡಬೇಡಿ ಅಂತ ಹೇಳ್ತಾರೆ. ಈ ಕಡೆ ರಷ್ಯಾದ ಸೈನಿಕರು ಕಾರ್ ಸ್ಟಾಪ್ ಮಾಡ್ತಾರೆ ಮತ್ತೆ ಕಾರಲ್ಲಿ ಇರೋ ವ್ಯಕ್ತಿಗಳನ್ನ ಆಚೆ ಬರಕ್ ಹೇಳ್ತಾರೆ. ಪಾಸ್ಪೋರ್ಟ್ ನ ಚೆಕ್ ಮಾಡ್ತಾರೆ ಮತ್ತೆ ಕಾರ್ನ ಕೂಡ ಪೂರ್ತಿಯಾಗಿ ಚೆಕ್ ಮಾಡ್ತಾರೆ. ಎಲ್ಲಾ ಕೂಡ ಸರಿ ಇದೆ, ನೀವು ಈಗ ಹೋಗ್ಬಹುದು ಅಂತ ಹೇಳಿ ಪಾಸ್ಪೋರ್ಟ್ ನ ತಮ್ಮ ಬಳಿ ಇಟ್ಕೋತಾರೆ. ಆ ವ್ಯಕ್ತಿ ಪಾಸ್ಪೋರ್ಟ್ ನ ವಾಪಸ್ ಕೇಳ್ತಿದ್ದಂಗೆ ರಷ್ಯಾದ ಸೈನಿಕರು ತುಂಬಾನೇ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಕರ್ನಲ್ ಫೈರ್ ಮಾಡೋಕೆ ಆರ್ಡರ್ ಕೊಡ್ತಾರೆ. ಬರೀ ಒಂದೇ ಒಂದ್ ಸೆಕೆಂಡ್ ನಲ್ಲಿ ಮಿಕೋಲಾ ಟೀಮ್ ರಷ್ಯಾದ ಸೈನಿಕರನ್ನ ಹೊಡೆದು ಸಾಯಿಸ್ತಾರೆ. ಮಿಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಮಿಷನ್ ಮುಗಿದ ನಂತರ ಎಲ್ಲರೂ ಬೇಸ್ಗೆ ವಾಪಸ್ ಬರ್ತಾರೆ. ಮಿಕೋಲಾ ನೋಡ್ತಾನೆ, ಮಿಕೋಲಾ ಟೀಮ್ ಮೇಟ್ ಬೇಸ್ ಅಲ್ಲಿ ಇರೋದಿಲ್ಲ. ಮಿಕೋಲಾಗೆ ಭಯ ಶುರುವಾಗುತ್ತೆ, ಎಲ್ಲಿಗೆ ಹೋದ ಅಂತ. ಮಿಕೋಲಾ ನನ್ ಟೀಮ್ ಮೇಟ್ ಎಲ್ಲಿ ಹೋದ ಅಂತ ಕೇಳ್ತಾನೆ. ಮಿಕೋಲಾಗೆ ಹೇಳ್ತಾರೆ, ನಿನ್ ಟೀಮ್ ಮೇಟ್ ಬೇರೆ ಒಂದು ಮಿಷನ್ ಗೆ ಹೋಗಿದ್ದಾನೆ ಅಂತ. ನೆಕ್ಸ್ಟ್ ಡೇ ಮಿಕೋಲಾಗೆ ಗೊತ್ತಾಗುತ್ತೆ ಯಾವ ಮಿಷನ್ ಗೆ ಮಿಕೋಲಾ ಟೀಮ್ ಮೇಟ್ ಹೋಗಿದ್ನೋ. ಆ ಮಿಷನ್ ಮಾಡುತ್ತಿರಬೇಕಾದ್ರೆ ಮಿಕೋಲಾ ಟೀಮ್ ಮೇಟ್ ಮತ್ತೆ ಅನೇಕ ಸೈನಿಕರು ಸತ್ತೋಗಿದ್ದಾರೆ ಅಂತ, ಮತ್ತೆ ಈ ಎಲ್ಲಾ ಸೈನಿಕರನ್ನ ಸಾಯಿಸಿದ್ದು ಒಬ್ಬ ರಷ್ಯಾದ ಸ್ನೈಪರ್ ಸೀರಿ ರಷ್ಯನ್ ಸೈನ್ಯದ ಅತ್ಯುತ್ತಮ ಸ್ನೈಪರ್ ಅಂತ ಮಿಕೋಲಾಗೆ ಹೇಳ್ತಾರೆ. ತನ್ನ ಟೀಮ್ ಮೇಟ್ ಸತ್ತಿರೋದು ನೋಡಿ ಮಿಕೋಲಾಗೆ ತುಂಬಾ ಬೇಜಾರಾಗುತ್ತೆ. ಸ್ವಲ್ಪ ದಿನಗಳ ನಂತರ ಮಿಕೋಲಾ ತನ್ನ ಟೀಮ್ ಜೊತೆ ನೆಕ್ಸ್ಟ್ ಮಿಷನ್ ಗೆ ಹೋಗ್ತಾನೆ. ಲೊಕೇಶನ್ ಹತ್ತಿರ ಹೋಗಿ ರೋಡ್ ಸೈಡ್ ಗಳಲ್ಲಿ ಮಾನ್ 50 ಮೈನ್ ಗಳನ್ನ ಫಿಕ್ಸ್ ಮಾಡಿ ತಮ್ಮ ಪೊಸಿಷನ್ ನಲ್ಲಿ ರಷ್ಯಾದ ಸೈನಿಕರಿಗೋಸ್ಕರ ಕಾಯ್ತಾರೆ. ಸ್ವಲ್ಪ ಸಮಯದ ನಂತರ ರಷ್ಯಾದ ಸೈನಿಕರು ಬರ್ತಾರೆ. ಆ ಸೈನಿಕರು ಮಧ್ಯ ಮೈಕ್ ಕೂಡ ಇರ್ತಾನೆ. ಶಾಲೆಯಲ್ಲಿ ಮಿಕೋಲಾಗೆ ತೊಂದರೆ ಕೊಡ್ತಿದ್ನಲ್ಲ ಅದೇ ಹುಡುಗ ಇವನು ಈಗ ರಷ್ಯಾದ ಸೈನ್ಯಕ್ಕೆ ಸೇರ್ಕೊಂಡಿರ್ತಾನೆ. ಕರ್ನಲ್ ಶೂಟ್ ಮಾಡಕ್ಕೆ ಹೇಳ್ತಿದಂಗೆ ಮಿಕೋಲಾ ಮನಸ್ಸಿನಲ್ಲಿ ಗೊಂದಲ ಉಂಟು ಆಗುತ್ತೆ, ಯಾಕಂದ್ರೆ ತನ್ನ ಸ್ಟೂಡೆಂಟ್ ನ ಸಾಯಿಸೋಕೆ ಇಷ್ಟ ಇರೋದಿಲ್ಲ. ನಂತರ ಮಿಕೋಲಾ ಭಾವನೆಯನ್ನು ಕಂಟ್ರೋಲ್ ಮಾಡಿ ಮಾನ್ 50 ಮೈನ್ಗೆ ಶೂಟ್ ಮಾಡ್ತಾನೆ. ದೊಡ್ಡ ಬ್ಲಾಸ್ಟ್ ಆಗಿ ಮೈಕ್ ಮತ್ತೆ ಎಲ್ಲಾ ರಷ್ಯಾದ ಸೈನಿಕರು ಸತ್ತೋಗ್ತಾರೆ. ಈ ಸ್ಥಳನ ತಮ್ಮ ಕಂಟ್ರೋಲ್ಗೆ ತಗೊಂಡಾದ್ಮೇಲೆ ಕರ್ನಲ್ ಮಿಕೋಲಾನ ಕೇಳ್ತಾನೆ, ನಾನು ಶೂಟ್ ಮಾಡುವಂದಾಗ ಯಾಕೆ ಶೂಟ್ ಮಾಡ್ಲಿಲ್ಲ, ಏನ್ ಯೋಚನೆ ಮಾಡ್ತಿದೆ? ಮಿಕೋಲಾ ಅದಕ್ಕೆ ಆ ರಷ್ಯಾದ ಸೈನಿಕರ ಮಧ್ಯ ನನ್ನ ಸ್ಟೂಡೆಂಟ್ ಇದ್ದ, ಅವನನ್ನ ಸಾಯಿಸೋಕೆ ನನಗಿಷ್ಟ ಇರ್ಲಿಲ್ಲ. ಇದನ್ನ ಕೇಳಿ ಕರ್ನಲ್ ಹೇಳ್ತಾನೆ, ಮೈಕ್ ನ ಸಾವಿಗೆ ನೀನು ದುಃಖ ಪಡಬೇಡ. ಈಗ ಮೈಕ್ ನಿನ್ನ ಸ್ಟೂಡೆಂಟ್ ಅಲ್ಲ, ನಮ್ಮ ಶತ್ರು, ರಷ್ಯಾದ ಸೈನ್ಯಕ್ಕೆ ಸೇರಿದಾನೆ, ದೇಶದ್ರೋಹಿ ಅಂತ ಹೇಳ್ತಾನೆ. ಮಿಷನ್ ಮುಗಿಸಿ ಎಲ್ಲರೂ ಬೇಸ್ಗೆ ವಾಪಸ್ ಬರ್ತಾರೆ. ಕರ್ನಲ್ ಮಿಕೋಲಾ ಜೊತೆ ತುಂಬಾ ಸಮಯ ಕಳೆದಿರೋದ್ರಿಂದ ಕರ್ನಲ್ ಮಿಕೋಲಾನ ಪೂರ್ತಿಯಾಗಿ ನಂಬಿರುತ್ತಾರೆ. ಕರ್ನಲ್ ಫ್ಯಾಮಿಲಿ ಫೋಟೋನ ಮಿಕೋಲಾಗೆ ತೋರಿಸಿ ಹೇಳ್ತಾನೆ, ಇದು ನನ್ನ ಫ್ಯಾಮಿಲಿ, ನನ್ನ ಇಬ್ಬರು ಮಗಳಿಗೂ ಗೊತ್ತಿಲ್ಲ ನಾನು ಆರ್ಮಿಯಲ್ಲಿ ಕೆಲಸ ಮಾಡ್ತೀನಿ ಅಂತ. ನಾನು ಬಿಸ್ನೆಸ್ ಮಾಡ್ತೀನಿ ಅನ್ಕೊಂಡಿದ್ದಾರೆ, ಮತ್ತೆ ನನ್ನ ವೈಫ್ ಕೂಡ ನಾನು ಆರ್ಮಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಮಕ್ಕಳಿಗೆ ಹೇಳಿಲ್ಲ ಅಂತ ಹೇಳ್ತಾನೆ. ಇದು ಮಿಕೋಲಾ ಕೇಳಿ ತನ್ನ ಸ್ಟೋರಿ ಹೇಳ್ತಾನೆ. ರಷ್ಯಾದ ಸೈನಿಕರು ನನ್ನ ವೈಫ್ ನ ಕ್ರೂರವಾಗಿ ಕೊಂದ್ರು ಅಂತ ಹೇಳ್ತಾ ಎಮೋಷನಲ್ ಆಗ್ತಾನೆ. ಕರ್ನಲ್ ಮಿಕೋಲಾಗೆ ಸಮಾಧಾನ ಮಾಡ್ತಾರೆ. ಬೆಳಗ್ಗೆ ಎಲ್ಲರೂ ಕೂಡ ನೆಕ್ಸ್ಟ್ ಮಿಷನ್ ಗೆ ಹೋಗ್ತಾರೆ. ಈ ಮಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಯಾಕಂದ್ರೆ ರಷ್ಯಾದ ಒಂದು ಗ್ರೂಪ್ ಒಟ್ಟಿಗೆ ರಸ್ತೆಯಲ್ಲಿ ಬರ್ತಾರೆ. ಆಗ ಒಂದೇ ಸಲಿಗೆ ರಷ್ಯಾದ ಹಲವಾರು ಸೈನಿಕರನ್ನ ಈಸಿಯಾಗಿ ಸಾಯಿಸಬಹುದು. ಕರ್ನಲ್ ಮತ್ತೆ ಮಿಕೋಲಾ ಲೊಕೇಶನ್ ಹತ್ತಿರ ಹೋಗಿ ತಮ್ಮ ಪೊಸಿಷನ್ ಅಲ್ಲಿ ಕಾಯ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಇಬ್ಬರು ರಷ್ಯಾದ ಸೈನಿಕರು ಕಾಣಿಸ್ತಾರೆ. ರಷ್ಯಾದ ಸೈನಿಕರು ಅವರ ಟೀಮ್ಗೋಸ್ಕರ ಕಾಯ್ತಿರ್ತಾರೆ. ಈಗ ಮಿಕೋಲಾ ನೋಟಿಸ್ ಮಾಡ್ತಾನೆ, ಒಬ್ಬ ಸೈನಿಕ ಯಾರಂದರೆ ನಾಸ್ಟಿಯಾನ ಶೂಟ್ ಮಾಡಿ ಸಾಯಿಸಿರ್ತಾನಲ್ಲ ಅವನು. ನಿಕೋಲಾ ತನ್ನ ಗುರಿಯನ್ನ ಆ ಸೈನಿಕನ ಮೇಲೆ ಲಾಕ್ ಮಾಡಿ ಶೂಟ್ ಮಾಡ್ಲಾ ಅಂತ ಕರ್ನಲ್ ಹತ್ತಿರ ಕೇಳ್ತಾನೆ. ಕರ್ನಲ್ ಬೇಡ ಅಂತ ಹೇಳ್ತಾನೆ. ಮಿಕೋಲಾಗೆ ತುಂಬಾನೇ ಕೋಪ ಬರ್ತಿರುತ್ತೆ, ತನ್ನ ಹೆಂಡತಿಯನ್ನು ಸಾಯಿಸಿದ ವ್ಯಕ್ತಿ ಕಣ್ಣ ಮುಂದೆ ಇದ್ದಾನೆ. ಮಿಕೋಲಾ ಮತ್ತೆ ಕೇಳ್ತಾನೆ, ಶೂಟ್ ಮಾಡ್ಲಾ ಅಂತ. ಕರ್ನಲ್ ಬೇಡ ಅಂತ ಹೇಳ್ತಾರೆ. ಮಿಕೋಲಾ ಆರ್ಮಿಗೆ ಜಾಯಿನ್ ಆಗಿದ್ದು ನಾಸ್ಟಿಯಾ ಸೇಡು ತೀರಿಸಿಕೊಳ್ಳೋಗೋಸ್ಕರ. ಈಗ ಆ ವ್ಯಕ್ತಿ ಕಣ್ಣು ಮುಂದೇನೆ ಇದ್ದಾನೆ, ಏನು ಕೂಡ ಮಾಡಕ್ಕೆ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಕಂಟ್ರೋಲ್ ತಪ್ಪಿ ಶೂಟ್ ಮಾಡ್ತಾನೆ. ಆ ಸೈನಿಕ ತಕ್ಷಣ ಸತ್ತೋಗ್ತಾನೆ. ಈಗ ರಷ್ಯಾದ ಸೈನಿಕರಿಗೆ ಮಿಕೋಲಾ ಮತ್ತೆ ಕರ್ನಲ್ ಇರೋ ಲೊಕೇಶನ್ ಗೊತ್ತಾಗುತ್ತೆ. ಕರ್ನಲ್ ಕೋಪಗೊಂಡು ಮಿಕೋಲಾಗೆ ಯಾಕೆ ಹೀಗ್ ಮಾಡ್ದೆ ಅಂತಾನೆ. ಈ ಕಡೆ ರಷ್ಯಾದ ಅತ್ಯುತ್ತಮ ಸ್ನೈಪರ್ ಸೀರಿ ಕೂಡ ಇಲ್ಲೇ ಇರ್ತಾನೆ. ಸೀರಿಗೆ ಕರ್ನಲ್ ಮತ್ತೆ ಮಿಕೋಲಾ ಇರೋ ಲೊಕೇಶನ್ ಗೊತ್ತಾಗಿರುತ್ತೆ. ಈ ಕಡೆ ಕರ್ನಲ್ಗೂ ಕೂಡ ಸೀರಿ ಸುತ್ತಮುತ್ತ ಇಲ್ಲೋ ಇದ್ದಾನೆ ಅಂತ ಗೊತ್ತಾಗುತ್ತೆ. ಕರ್ನಲ್ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಕರ್ನಲ್ ಸೀರಿನ ಹುಡುಕೋ ಅಸ್ತಲ್ಲಿ ಸೀರಿ ಕರ್ನಲ್ಗೆ ಹೆಡ್ ಶಾಟ್ ಕೊಟ್ಟು ಸಾಯಿಸ್ತಾನೆ. ಈಗ ಮಿಕೋಲಾಗೆ ಅರ್ಥ ಆಗುತ್ತೆ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ, ನಾನ್ ಮಾಡಿರೋ ತಪ್ಪಿಂದ ಕರ್ನಲ್ ಪ್ರಾಣ ಕಳ್ಕೊಂಡ್ರು ಅಂತ. ಮಿಕೋಲಾಗೆ ಗೊತ್ತಾಗುತ್ತೆ ರಷ್ಯಾದ ಸೈನಿಕರಿಗೆ ನನ್ನ ಲೊಕೇಶನ್ ಗೊತ್ತಾಗಿದೆ ಅಂತ. ಆ ಕಡೆಯಿಂದ ರಷ್ಯಾದ ಸೈನಿಕರು ಬುಲೆಟ್ ಫೈರ್ ಮಾಡ್ತಾ ಬಾಂಬ್ ಹಾಕೋಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಮಿಕೋಲಾ ಇಲ್ಲಿಂದ ಹೋಗೋದೇ ಸರಿ ಅಂತ ಯೋಚನೆ ಮಾಡಿ ಕರ್ನಲ್ ಬಾಡಿನ ಎತ್ಕೊಂಡು ತನ್ನ ಪೊಸಿಷನ್ ಇಂದ ಹಿಂದೆ ಹೋಗ್ತಾನೆ. ಡೇಂಜರ್ ಝೋನ್ ಇಂದ ಹೊರಗಡೆ ಬಂದು ಡೈರೆಕ್ಟ್ ಬೇಸ್ಗೆ ಹೋಗ್ತಾನೆ. ಮಿಕೋಲಾಗೆ ಕರ್ನಲ್ ಸಾವಿಂದ ತುಂಬಾನೇ ಬೇಜಾರಾಗ್ತಿರುತ್ತೆ, ಮತ್ತೆ ಇದು ನನ್ನಿಂದಲೇ ಆಯ್ತು ಅಂತ ಒಳಗೊಳಗೆ ಗಿಲ್ಟ್ ಕಾಡ್ತಿರುತ್ತೆ.
ಮಿಕೋಲಾ ಸೀರಿನ ಕೊಂದು ಕರ್ನಲ್ ಸಾವಿಗೆ ರಿವೆಂಜ್ ತಗೊಳ್ತೀನಿ ಅಂತ ಶಪಥ ಮಾಡ್ತಾನೆ. ಅಷ್ಟರಲ್ಲೇ ನೆಕ್ಸ್ಟ್ ಮಿಷನ್ ಬರುತ್ತೆ. ಮಿಕೋಲಾಗೆ ಇಬ್ರು ರಷ್ಯನ್ ಸ್ನೈಪರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ತಕ್ಷಣ ಮಿಕೋಲಾ ನೆಕ್ಸ್ಟ್ ಮಿಷನ್ಗೆ ಹೊರಡ್ತಾನೆ. ತನ್ನ ಲೊಕೇಶನ್ಗೆ ರೀಚ್ ಆಗಿ ಸ್ಕೋಪ್ ಹಾಕಿ ಪೊಸಿಷನ್ ತಗೊಂಡು ಕೂರ್ತಾನೆ. ಬೇಗನೆ ಒಬ್ಬ ಸ್ನೈಪರ್ ನ ಹೊಡಿತಾನೆ. ಇನ್ನೊಬ್ಬ ಸ್ನೈಪರ್ ಮಿಕೋಲಾ ತೋಳಿಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೂ ಮಿಕೋಲಾ ಗಿವ್ ಅಪ್ ಮಾಡಲ್ಲ. ಹೇಗೋ ಕಷ್ಟಪಟ್ಟು ಆ ಎರಡನೇ ಸ್ನೈಪರ್ ನ ಕೂಡ ಮುಗಿಸ್ತಾನೆ. ಈಗ ಮಿಕೋಲಾ ತುಂಬಾ ಇಂಜೂರ್ಡ್ ಆಗಿದ್ದರಿಂದ ಒಂದು ಸೀಕ್ರೆಟ್ ಬೇಸ್ಗೆ ಹೋಗಿ ತನ್ನ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಡ್ತಾನೆ. ಇದೇ ಟೈಮಲ್ಲಿ ಮಿಕೋಲಾಗೆ ಆರ್ಮಿ ಮೇಜರ್ ಇಂದ ಕಾಲ್ ಬರುತ್ತೆ. ಮೇಜರ್, ಮಿಕೋಲಾಗೆ ಕರ್ನಲ್ ನ ಕೊಂದ ಸ್ನೈಪರ್ ಎಲ್ಲಿದ್ದಾನೆ ಅಂತ ನಾವು ಹುಡುಕಿದ್ದೀವಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಮಿಕೋಲಾ ವಾಪಸ್ ತನ್ನ ಬೇಸ್ಗೆ ರೀಚ್ ಆಗ್ತಾನೆ. ಇಲ್ಲಿ ಮೇಜರ್ ಎಲ್ಲರಿಗೂ ಸೀರಿ ಸ್ನೈಪರ್ ಬಗ್ಗೆ ಡೀಟೇಲ್ಸ್ ಹೇಳೋಕೆ ಶುರು ಮಾಡ್ತಾರೆ. ಮೇಜರ್ ಹೇಳ್ತಾರೆ ಆ ಸ್ನೈಪರ್ ಹೆಸರು ಸೀರಿ ಅಂತ. ಸೀರಿ ರಷ್ಯಾದ ಬೆಸ್ಟ್ ಸ್ನೈಪರ್. ಸೀರಿ ಏಮ್ ಇವತ್ತಿನವರೆಗೂ ಮಿಸ್ ಆಗಿಲ್ಲ. ಈಗಾಗಲೇ ಉಕ್ರೇನ್ ನ 6 ಜನ ಟಾಪ್ ಸ್ನೈಪರ್ಸ್ ಗಳನ್ನ ಮುಗಿಸಿದ್ದಾನೆ. ಸೊ ನಾವು ಸೀರಿನ ಲೈಟ್ ಆಗಿ ತಗೋಬಾರದು. ಮೇಜರ್ ಇನ್ನೊಂದು ವಿಷಯ ಹೇಳ್ತಾರೆ. ಸೀರಿ ಫಸ್ಟ್ ಯುಕ್ರೇನ್ ಸೋಲ್ಜರ್ಸ್ ನ ಸಾಯಿಸ್ತಾನೆ, ಆಮೇಲೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಯಾಕಂದ್ರೆ ಯುಕ್ರೇನ್ ಸೋಲ್ಜರ್ಸ್ ವಿಡಿಯೋ ನೋಡಿ ಭಯ ಬಿದ್ದು ಗಿವ್ ಅಪ್ ಮಾಡ್ಲಿ ಅಂತ. ಸೀರಿ ಎಂಥ ಸ್ನೈಪರ್ ಅಂದ್ರೆ ಅವನು ಯೂಶುವಲಿ ತನ್ನ ಪೊಸಿಷನ್ ಚೇಂಜ್ ಮಾಡಲ್ಲ. ಒಂದೇ ಪರ್ಟಿಕ್ಯುಲರ್ ಲೊಕೇಶನ್ ನಲ್ಲಿ ಕೂತು ತನ್ನ ಎನಿಮೀಸ್ ನ ಹಂಟ್ ಮಾಡ್ತಾನೆ. ಈಗ ಇವರೆಲ್ಲ ಒಂದು ಪ್ಲಾನ್ ಮಾಡ್ತಾರೆ. ಅದೇನಂದ್ರೆ ಸೀರಿ ಇರೋ ಲೊಕೇಶನ್ಗೆ 2 ಟೀಮ್ ಆಗಿ ಹೋಗೋಣ. ಪ್ಲಾನ್ ಪ್ರಕಾರ ಫಸ್ಟ್ ಟೀಮ್ ರಷ್ಯನ್ ಸೈನಿಕರ ಮೇಲೆ ಎದುರುಗಡೆಯಿಂದ ಅಟ್ಯಾಕ್ ಮಾಡ್ತಾರೆ. ರಷ್ಯಾದ ಸೈನಿಕರು ಆ ಅಟ್ಯಾಕ್ ನಲ್ಲಿ ಬ್ಯುಸಿ ಆದಾಗ ಸೆಕೆಂಡ್ ಟೀಮ್ ಹಿಂದಿನಿಂದ ಅಟ್ಯಾಕ್ ಮಾಡೋಣ. ಈ ಚಾನ್ಸ್ ಬಳಸಿಕೊಂಡು ಮಿಕೋಲಾ ಬಿಲ್ಡಿಂಗ್ ಒಳಗೆ ಹೋಗಿ ಸೀರಿನ ಮುಗಿಸ್ತಾನೆ. ಕಂಪ್ಲೀಟ್ ಪ್ಲಾನಿಂಗ್ ಆದ್ಮೇಲೆ ಎಲ್ಲಾರು ಆ ಲೊಕೇಶನ್ ಕಡೆ ಹೊರಡ್ತಾರೆ. ಲೊಕೇಶನ್ಗೆ ರೀಚ್ ಆಗಿ ಎಲ್ಲಾ ಸ್ನೈಪರ್ಸ್ ತಮ್ಮ ಪೊಸಿಷನ್ ತಗೊಂಡು ಏಮ್ ಇಟ್ಟು ಕೂಡ್ತಾರೆ. ಈ ಕಡೆ ಮಿಕೋಲಾ ಕೂಡ ಸೈಲೆಂಟ್ ಆಗಿ ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ. ಇಲ್ಲಿ ಮಿಕೋಲಾಗೆ ಇಬ್ಬರು ರಷ್ಯನ್ ಸೈನಿಕರು ಕಾಣಿಸ್ತಾರೆ. ಅವರು ತಮ್ಮಷ್ಟಕ್ಕೆ ತಾವು ಮಾತಲ್ಲಿ ಮುಳುಗಿ ಹೋಗಿರ್ತಾರೆ. ಮಿಕೋಲಾ ಲೇಟ್ ಮಾಡದೆ ಅವರಿಬ್ಬರನ್ನು ಹೊಡೆದು ಹಾಕಿ ಬಿಲ್ಡಿಂಗ್ ನಲ್ಲಿ ಮುಂದೆ ಹೋಗ್ತಾನೆ. ಆಮೇಲೆ ಪ್ಲಾನ್ ಪ್ರಕಾರ ತನ್ನ ಟೀಮ್ಗೆ ಸಿಗ್ನಲ್ ಕೊಡ್ತಾನೆ. ಸಿಗ್ನಲ್ ಸಿಕ್ಕ ತಕ್ಷಣ ಇಲ್ಲಿ ಕಾಯ್ತಿದ್ದ ಸ್ನೈಪರ್ಸ್ ಎಲ್ಲ ಸೈನಿಕರನ್ನ ಹೊಡೆದು ಹಾಕ್ತಾರೆ. ಈ ಕಡೆ ಸೀರಿ ಒಂದು ವಿಷಯ ನೋಟಿಸ್ ಮಾಡ್ತಾನೆ. ಅದೇನಂದ್ರೆ ಸೀರಿಗೆ ಯಾವ ಟೀಮ್ಮೇಟ್ಸ್ ಕೂಡ ರಿಪೋರ್ಟ್ ಮಾಡ್ತಿರಲ್ಲ. ಸೀರಿಗೆ ಡೌಟ್ ಬಂದು ಬಿಲ್ಡಿಂಗ್ ಟೆರೆಸ್ ಮೇಲೆ ಹೋಗ್ತಾನೆ. ಟೀಮ್ಮೇಟ್ ಯಾಕೆ ರಿಪೋರ್ಟ್ ಮಾಡ್ತಿಲ್ಲ ಅಂತ ಹತ್ತಿರ ಹೋಗಿ ನೋಡ್ತಾನೆ. ಟೀಮ್ಮೇಟ್ ಸತ್ತು ಹೋಗಿರ್ತಾನೆ. ಇದು ನೋಡಿ ಸೀರಿಗೆ ಟೆನ್ಷನ್ ಶುರುವಾಗುತ್ತೆ. ಈಗ ಸೀರಿಗೆ ರಿಯಲೈಸ್ ಆಗುತ್ತೆ ಉಕ್ರೇನ್ ಸೈನಿಕರು ನನ್ನ ಸುತ್ತುವರೆದಿದ್ದಾರೆ ಅಂತ. ತಕ್ಷಣ ಸೀರಿ ಬ್ಯಾಕಪ್ ಗಾಗಿ ತನ್ನ ಬೇಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಆದ್ರೆ ಬ್ಯಾಕಪ್ ಟೀಮ್ ಅಲ್ಲಿಗೆ ರೀಚ್ ಆಗೋಕೆ ಇನ್ನೂ 10 ನಿಮಿಷ ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ಸೀರಿ ಫಟಾಫಟ್ ಅಂತ ತನ್ನ ಪೊಸಿಷನ್ಗೆ ಬಂದು ಉಕ್ರೇನ್ ಸೈನಿಕರನ್ನ ಹುಡುಕೋಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಎದುರುಗಡೆ ಇದ್ದ ಒಂದು ಚಿಕ್ಕ ಸ್ಟ್ಯಾಚು ನೋಡ್ತಾನೆ. ಸೀರಿ ಹೊರಗೆ ಹೋದಾಗ ಮಿಕೋಲಾ ಸ್ಟ್ಯಾಚುನ ಅಲ್ಲಿ ಇಟ್ಟಿರ್ತಾನೆ. ಸೀರಿ ಏನಾದ್ರೂ ಯೋಚನೆ ಮಾಡೋ ಅಷ್ಟರಲ್ಲೇ ಮಿಕೋಲಾ ಸೀರಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಚಾಕುಯಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ. ಈ ಫೈಟ್ ಶಬ್ದ ಕೇಳಿ ಬಿಲ್ಡಿಂಗ್ ನಲ್ಲಿದ್ದ ಇನ್ನೊಬ್ಬ ಸ್ನೈಪರ್ ಅಲರ್ಟ್ ಆಗ್ತಾನೆ. ಆದ್ರೆ ಅವನು ರಿಯಾಕ್ಟ್ ಮಾಡೋ ಮುಂಚೆನೆ ಮಿಕೋಲಾ ಅವನ ಕಡೆಗೆ ಒಂದು ಗ್ರೆನೇಡ್ ಏಸ್ತಾನೆ. ಈ ಬ್ಲಾಸ್ಟ್ ನಲ್ಲಿ ಕೊನೆಯ ಸ್ನೈಪರ್ ಕೂಡ ಸತ್ತು ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಸೀರಿ ಕರೆಸಿದ್ದ ಬ್ಯಾಕಪ್ ಟೀಮ್ ಕೂಡ ಬಿಲ್ಡಿಂಗ್ ಹತ್ರ ಬಂದ್ರು. ಆದ್ರೆ ರಷ್ಯನ್ ಸೈನಿಕರಿಗೆ ಸೀರಿ ಆಗ್ಲೇ ಸತ್ತು ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಿರಲ್ಲ. ಸೊ ಇವರು ಸೀರಿಗೆ ಕಾಲ್ ಮಾಡಿದಾಗ ಈ ಕಡೆ ಮಿಕೋಲಾ ಕಾಲ್ ಪಿಕ್ ಮಾಡಿ ನೀವೆಲ್ಲ ಇವಾಗ ಸಾಯ್ತೀರಾ ಅಂತ ಹೇಳ್ತಾನೆ. ಹಾಗೆ ಮಿಕೋಲಾ ಟ್ರಕ್ ಡ್ರೈವರ್ಗೆ ಶೂಟ್ ಮಾಡ್ತಾನೆ. ಗುಂಡಿನ ಶಬ್ದ ಕೇಳ್ತಿದ್ದ ಹಾಗೆ ರಷ್ಯನ್ ಸೈನಿಕರಲ್ಲಿ ಗಾಬರಿ ಶುರುವಾಗುತ್ತೆ. ರಷ್ಯನ್ ಸೈನಿಕರೆಲ್ಲರೂ ತಕ್ಷಣ ಟ್ರಕ್ ಇಂದ ಹೊರಗೆ ಜಂಪ್ ಮಾಡ್ತಾರೆ. ಆದ್ರೆ ಉಕ್ರೇನ್ ಸ್ನೈಪರ್ಸ್ ಇವರಿಗಾಗಿಯೇ ಹೊಂಚು ಹಾಕಿ ಕೂತಿದ್ದಾರೆ ಅನ್ನೋದು ಇವರಿಗೆ ಗೊತ್ತಿರಲ್ಲ. ತಕ್ಷಣ ಉಕ್ರೇನ್ ಸ್ನೈಪರ್ಸ್ ಹೆವಿ ಫೈರಿಂಗ್ ಶುರು ಮಾಡ್ತಾರೆ. ಮತ್ತೆ ಪ್ರತಿಯೊಬ್ಬ ರಷ್ಯನ್ ಸೈನಿಕರನ್ನ ಹುಡುಕಿ ಹುಡುಕ್ತಾರೆ. ಈ ಮಿಷನ್ ಆದ್ಮೇಲೆ ಮಿಕೋಲಾ ತನ್ನ ವೈಫ್ ಸಮಾಧಿ ಹತ್ರ ಬರ್ತಾನೆ. ಯಾಕಂದ್ರೆ ಮಿಕೋಲಾ ನಾಸ್ಟಿಯಾಗಿ ಕೊಟ್ಟಿದ್ದ ಪ್ರಾಮಿಸ್ ಈಗ ಕಂಪ್ಲೀಟ್ ಆಗಿರುತ್ತೆ. ತನ್ನ ವೈಫ್ ಮತ್ತೆ ಕರ್ನಲ್ ನ ಯಾರೆಲ್ಲ ಕೊಂದಿದ್ರೋ ಅವರೆಲ್ಲರನ್ನೂ ಮಿಕೋಲಾ ಮುಗಿಸಿರ್ತಾನೆ. ಇಲ್ಲಿ ಮಿಕೋಲಾ ನನ್ನ ಕೊನೆ ಉಸಿರು ಇರೋವರೆಗೂ ದೇಶದ ಸೇವೆ ಮಾಡ್ತೀನಿ ಅಂತ ಶಪಥ ಮಾಡ್ತಾನೆ. ಇಷ್ಟು ಹೇಳಿ ಮಿಕೋಲಾ ಇಲ್ಲಿಂದ ಹೊರಡ್ತಾನೆ. ಇದರ ಜೊತೆಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ QR ಕೋಡ್ ನ ಸ್ಕ್ಯಾನ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡಬಹುದು. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.